ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷ. ಇವತ್ತು ನನಗೆ ತುಂಬ ಖುಷಿಯ ದಿನ. ಯಾಕಂದರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮುಖಂಡನಾಗಿ ಪ್ರದರ್ಶನ ಕಲಾ ವಿಭಾಗದಲ್ಲಿ ನಾಟಕದಲ್ಲಿ BA, MA, PhD ಜೀವಿತಾಂತ ಬಗ್ಗೆ ಮಾಡಿದ ಈ ವಿಭಾಗದಲ್ಲಿ ಇವತ್ತು ನಮ್ಮ ಅಕಾಡೆಮಿ ಬಂಜಾರ ಸಂಸ್ಕೃತಿ ಮತ್ತು ಬಂಜಾರ ನೃತ್ಯ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿತ್ತು. ವಿಶೇಷವಾಗಿ ನೃತ್ಯ ಅಂದಾಗ ನಮ್ಮ ಬಂಜಾರ ಸಮುದಾಯದ ಪದ್ಮಶ್ರೀ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ಮೈಸೂರು ಸಂಸ್ಥಾನದ ಆಸ್ಥಾನ ವಿದೂಷಿಯಾಗಿದ್ದಂಥವರು, ಅವರದೇ ಆದ ಒಂದು ನೃತ್ಯ ಪ್ರಕಾರಕ್ಕೆ ಶೈಲಿಗೆ ಹೆಸರಾಗಿದ್ದಂಥವರು. ಅವ್ರ ಬಗ್ಗೆ ಇವತ್ತು ವಿಚಾರ ಸಂಕಿರಣ ಇಲ್ಲಿ ನಡೆಯಿತು. ಪ್ರದರ್ಶನಗಳ ವಿಭಾಗ ರಾಮಕೃಷ್ಣಯ್ಯ ಅವರು ಮುಖ್ಯಸ್ಥರು ಇಲ್ಲಿ ಇದನ್ನು ಆಯೋಜನೆ ಮಾಡಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಶೆಟ್ಟಿ ಅವರು ನಮಗೆ ಈ ವಿಚಾರ ಸಂಕಿರಣಕ್ಕೆ ಅನುಮತಿ ಮಾಡಿಕೊಟ್ರು. ಅವರು ಕಾರಣಾಂತರದಿಂದ UGC ಸಭೆ ಇದ್ದಿದ್ದರಿಂದ ಇವತ್ತು ಅವರು ಬರಲಿಲ್ಲ. ಅದು ಕೂಡ ನಮ್ಮ ಜೊತೆಗೆ ಹಿಂಚಿ ಬೋರ್ಲಿಂಗೆ ಅವರು ಮತ್ತು ಲಲಿತಾ ಶ್ರೀನಿವಾಸ್ ಅವರು ಮುಖ್ಯ ವಿದುಷಿ, ಹಾಗೆ ರಂಗ ನಿರ್ದೇಶಕ ಬಸವಲಿಂಗಯ್ಯ ಅವರು ಮತ್ತು ಚಿತ್ತೆಯ ಪೂಜಾರಂತಹ ವಿದ್ವಾಂಸರು ನಮ್ಮ ಜೊತೆಗಿದ್ದರು. ಬಹಳ ಅಚ್ಚುಕಟ್ಟಾಗಿ ಒಂದು ಬಂಜಾರ ಕಲ್ಚರ್ ವಿದ್ವತ್ಪೂರ್ಣವಾಗಿ ಹೇಗೆ ಇದೆ ಈ ಸಮುದಾಯದಲ್ಲಿ, ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಅವರ ಸಂವಾದದಿಂದ ಎಲ್ರಿಗೂ ಮನವರಿಕೆ ಆಗಿದೆ. ಬಹಳ ಮುಖ್ಯವಾಗಿ ವೆಂಕಟಲಕ್ಷ್ಮಮ್ಮ ಅವರು ತಮ್ಮ ನೃತ್ಯ ಶೈಲಿಗೆ ಜಟ್ಟಿ ತಾಯಮ್ಮ ಅವರ ಶಿಷ್ಯೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರದೇ ಆದಂಥ ಕಣ್ಣಿನ ರೆಪ್ಪೆಯಿಂದ ನಾಣ್ಯವನ್ನು ತೆಗೆಯುವಂಥದ್ದಾಗಲಿ, ಸೂಜಿಯನ್ನು ಕಣ್ಣಿನ ರೆಪ್ಪೆಯಲ್ಲಿ ತೆಗೆಯುವಂಥ ಒಂದು ವಿಶಿಷ್ಟವಾದ ಶೈಲಿಯನ್ನು ಅಳವಡಿಸ್ಕೊಂಡಿದ್ದರು. ಅವರ ಒಂದು ನೃತ್ಯ ಪ್ರಕಾರ ಇವತ್ತು ಸಾಕಷ್ಟು ಜನ ಈ ಪ್ರದರ್ಶನಗಳ ವಿಭಾಗದ ಕ್ಲಾಸಿಕಲ್ ನೃತ್ಯವನ್ನು BA, MA ಆಗಿ PhDಯಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಕರವಾಗಿ ಇವತ್ತು ಲಲಿತಾ ಶ್ರೀನಿವಾಸನ್ ಅವರು ಮಾತಾಡಿದರು. ಬಹಳ ಮುಖ್ಯವಾಗಿ ಅದನ್ನು ನನಗೆ ಅಂಥ ಒಂದು ಶೂದ್ರ ಸಮುದಾಯದಿಂದ ಬಂದ ಒಂದು ಬಂಜಾರ ಬುಡಕಟ್ಟು ತಂಗ್ಲಿ ತಾಣದಿಂದ ಬಂದ ಒಂದು ಪ್ರತಿಭೆಯನ್ನು ಲಲಿತಾ ಶ್ರೀನಿವಾಸನ್ ಅವರು ಕೊನೆಯ ದಿನಗಳಲ್ಲಿ ನನ್ನ ಮನೇಲಿ ಇಟ್ಕೊಂಡಿದ್ದೆ ಅಂತ ಹೇಳೋದಾಗಲಿ, ಅದೇ ಥರ ಅವರ ಹಲವು ಶಿಷ್ಯರು ಮೇಲ್ವರ್ಗದವರು, ವಿಶೇಷವಾಗಿ ಬ್ರಾಹ್ಮಣ ಸಮುದಾಯ, ಈ ಏನು ನಾವು ಇವತ್ತು ಅಸ್ಪೃಶ್ಯತೆ ಅಂತೆಲ್ಲ ಮಾತಾಡ್ತೀವಿ, ತಳ ಸಮುದಾಯದವ್ರನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತೀವಿ, ಅಂಥದ್ರಲ್ಲಿ ಕಲಾವಿದರಿಗೆ, ಸಾಹಿತಿಗಳಿಗೆ, ಚಿಂತಕರಿಗೆ ಯಾವುದೇ ಜಾತಿ ಇಲ್ಲ ಅನ್ನೋದನ್ನು ವೆಂಕಟಲಕ್ಷ್ಮಮ್ಮ ಅವರಿಂದ ಪ್ರೂವ್ ಆಗಿರೋದನ್ನು ನಾನಿಲ್ಲಿ ದಾಖಲಿಸಬೇಕಾಗಿದೆ. ಬಹಳ ಮುಖ್ಯವಾಗಿ ಯಾಕಂದರೆ ಅಂಥ ಸಂಪ್ರದಾಯಸ್ಥ ಕುಟುಂಬ ಒಂದು ಕಲಾ ಆರಾಧಕರನ್ನು, ಕಲಾ ಗುರುವನ್ನು ತಮ್ಮನೇಲಿ ಇಟ್ಕೊಂಡಿದ್ರು ಅಂತ ಅಂಶಗಳನ್ನು ಲಲಿತಾ ಶ್ರೀನಿವಾಸ ಅವರ ಮಾತನ್ನು ಕೇಳಿ ನನಗೆ ರೋಮಾಂಚನ ಆಯಿತು. ನೋಡಿ, ಇವತ್ತು ಸಮಾಜ, ಬಸವಲಿಂಗಯ್ಯ ಅವರು ಹೇಳಿದ್ರು, ಈ ಕಲೆಗಳು, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ಜನಪರವಾಗಿರಬೇಕು, ಮಾನವೀಯ ನೆಲೆಯಲ್ಲಿರಬೇಕು. ಇಂದಿನ ರಾಜಕಾರಣ ಸಾಂಸ್ಕೃತಿಕವಾಗಿ ನಮ್ಮನ್ನು ಎಷ್ಟು ಪಲ್ಲಟ ಮಾಡ್ತಾ ಇದೆ, ಸಾಂಸ್ಕೃತಿಕ ರಾಜಕಾರಣ ಎತ್ತ ಸಾಗ್ತಾ ಇದೆ, ಕಲಾ ವಲಯ ಎತ್ತ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬೌದ್ಧಿಕವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಓದುವಂಥವ್ರು, ಸಂಶೋಧನೆ ಮಾಡುವಂಥವರು ಸಮಾಜವನ್ನು ಹೇಗೆಲ್ಲ ಪರಿವರ್ತನೆ ಮಾಡಬೇಕು, ಸುಧಾರಣೆ ಮಾಡಬೇಕು, ಕಲೆ ಸಾಹಿತ್ಯದ ಮೂಲಕ ನಾವು ಜನರಿಗೆ ಏನೆಲ್ಲ ಕೊಡುಗೆ ಕೊಡಬೇಕು ಅನ್ನೋಂಥದ್ದು ಇವತ್ತು ಬಹುಮುಖ್ಯವಾಗಿ ವಿಚಾರ ಸಂಕಿರಣದಲ್ಲಿ ಬಂತು. ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಒಡವೆ, ವಸ್ತ್ರ, ನಮ್ಮ ಆಚಾರ ವಿಚಾರಗಳು, ನಮ್ಮ ಮಾತು, ನಮ್ಮ ಭಾಷೆ ಇವೆಲ್ಲವೂ ಸಂಸ್ಕೃತಿಗೆ ಪೂರಕವಾಗಿ ಇರಬೇಕಾಗಿರೋದು. ಅದನ್ನು ನಾವು ದಾಖಲಿಸ್ಬೇಕನ್ನೋ ಅಂಶ ಇವತ್ತು ನಮಗೆ ಗೊತ್ತಾಯಿತು. ಅಂದರೆ ಬಂಜಾರ ನೃತ್ಯ ಇವತ್ತು ಎಷ್ಟು ಶ್ರೀಮಂತಿಕೆಯನ್ನು ಪಡ್ಕೊಂಡಿದೆ, ಈ ಕಸೂತಿ ಕಲೆ ಎಷ್ಟು ಹೈಜಾಕ್ ಆಗಿದೆ, ಅದನ್ನು ಯಾರ ಆ ಕಮಾಡಿಟಿ, ಆ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ, ಗೋರ್ಪಡೆ ಅಂತವ್ರಾಗಿರ್ಬೋದು, ಬೇರೆ ಬೇರೆ ಕಾರ್ಪೊರೇಟ್ ವಲಯ, ಇವರನ್ನು ಶೋಷಿತರನ್ನಾಗೇ ಇಟ್ಕೊಂಡು, ಇವರನ್ನು ಶ್ರಮಿಕರನ್ನಾಗೇ ಇಟ್ಕೊಂಡು, ಇವರ ಎಲ್ಲ ಕಲೆಗಳನ್ನು ಹೈಜಾಕ್ ಮಾಡ್ಕೊಂಡವರು ಇವರಿಗೆ ಕೂಲಿ ಕೊಟ್ಟು ಯಾವ ಮೊಘಲರು ಮಾಡ್ತಿದ್ರಲ್ಲ, ನಮ್ಮನ್ನು ಜೀತದಾಳುಗಳಾಗಿ ತೆಗೆದುಕೊಂಡು ಹೋಗಿ ಆ ಮೊಘಲ್ ಸಂಸ್ಕೃತಿ ಇವತ್ತಿಗೂ ಮುಂದುವರಿತಾ ಇರೋದನ್ನು ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತಿನ ವಿಚಾರ ಸಂಕಿರಣ ಯಶಸ್ವಿಯಾಗಿದೆ. ಅದಕ್ಕೂ ಕೂಡ ನಾನು ವಿಶ್ವವಿದ್ಯಾಲಯಕ್ಕೆ ಧನ್ಯವಾದ ಹೇಳಬೇಕು. ಎಷ್ಟೆಲ್ಲ ಅಂಶಗಳು ನಮಗೆ ಅಕಾಡೆಮಿಗೂ ಕೂಡ ಸಾಕಷ್ಟು ನಿಘಂಟನ್ನು ನಾವು ಬರೀ ಜನರಲ್ ಆಗಿ ಒಂದು ನಿಘಂಟು ಮಾಡಬೇಕು ಅಂತ ಚಿತ್ತೆಯ ಪೂಜಾರವರು ಅದ್ಭುತವಾಗಿ ಮಾತಾಡಿ ಸಂಸ್ಕೃತಿಗೆ ಒಂದು ನಿಘಂಟು ಮಾಡ್ಬೋದು, ಸಾಹಿತ್ಯಕ್ಕೆ ಒಂದು ನಿಘಂಟು ಮಾಡ್ಬೋದು, ನಮ್ಮ ಆಹಾರ ಪದ್ಧತಿಗೆ ಒಂದು ನಿಘಂಟು ಮಾಡ್ಬೋದು ಅನ್ನುವಂಥ ಸಾಕಷ್ಟು ಅಂಶಗಳು ನಾನು ಕಲಿತೆ. ಇವತ್ತು ಬಸವಲಿಂಗಯ್ಯ ಅವರ ಮಾತುಗಳಲ್ಲೂ ಕೂಡ ನಾನು ಬಂಜಾರಗೆ ಒಂದು ನಾಟಕವನ್ನು ನಾವೆಲ್ಲ ಮಾಡಿದ್ದು ಪ್ರಥಮ ನಾಟಕಗಳು ಅಂತ ನಾವು ಹೇಳಿದ್ರೂ ಕೂಡ ಬಸವಲಿಂಗಯ್ಯ ಅವರು ಸುಮ್ಮನೆ ಯಾರಿಗೋ ಒಂದು ನಾಟಕಕಾರ ಅಂತ ಹೆಸರು ಕೊಟ್ಟಿದ್ರು ಕೂಡ ನಿಜವಾದ ನಾಟಕಕಾರರು ಗೋರ್ಮಾಟಿಗೆ ಅವರೇ ಅನ್ನುವಂಥ ಮಾತನ್ನ ಇಲ್ಲಿ ಮಾತುಗಳಿಂದ ನಮಗೆ ವಿದಿತವಾಯಿತು. ಅಂದರೆ ಒಬ್ಬ ನಾಟಕಕಾರ, ಒಬ್ಬ ನಿರ್ದೇಶಕ ಕಲೆಗಳನ್ನು
ಆ ಸಂಸ್ಕೃತಿಯನ್ನ, ಇತಿಹಾಸವನ್ನ ಹೇಗೆಲ್ಲ ದುಡಿಸ್ಕೋಬಹುದು, ಸಮಾಜಕ್ಕೆ ಹೇಗೆ ಮಾದರಿಯಾಗಿ ಅವ್ರ ಇತಿಹಾಸವನ್ನ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳನ್ನ ನಾವ್ಯಾರು ಓದಕ್ ಸಾಧ್ಯನೇ ಇಲ್ಲ. ಬಹುತೇಕ ನಮ್ಮ ಕನ್ನಡ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳೇ ಓದಿರೋ ನನಗೆ ಗೊತ್ತಿದೆ. ದೇವನೂರ ಕುಸುಮ ಬಾಲೆಯನ್ನೇ ಓದಿರೋ ವಿದ್ಯಾರ್ಥಿಗಳು MA ಮಾಡಿರೋದನ್ನು ನೋಡಿದ್ದೀನಿ. ಅಂತ ಸಂದರ್ಭದಲ್ಲಿ ಕುಸುಮ ಬಾಲೆಯನ್ನ ನಾಟಕೀಯವಾಗಿ ಓದಿಸಿದ, ಕಾತಾ ಚಿಕ್ಕಣ್ಣರ ಕಥಾ ಪ್ರಸಂಗಗಳನ್ನ ಓದಿಸಿದ ಬಸವಲಿಂಗಯ್ಯ ಇವತ್ತು ಬಂಜಾರರ ಕಥೆಯನ್ನ ಜನರಿಗೆ ನಾಟಕದ ಮೂಲಕ ಓದಿಸಿದ್ದಾರೆ. ಇಲ್ಲಿ ಬಹುತೇಕ ಜನರು ಗೋರ್ಮಾಟಿಯ ಸಂಸ್ಕೃತಿಯನ್ನು ಮಾತಾಡಿದ್ರು. ಚಿತ್ತೆ ಪೂಜಾರಿ ಇರ್ಬೋದು, ಬೇರೆ ಬೇರೆಯವರು. ಖುಷಿ ಆಗುತ್ತೆ ನೋಡಿ ಎಷ್ಟೆಲ್ಲ ಅಂಶಗಳನ್ನ ಒಂದು ನಾಟಕ ಕೊಟ್ಟಿದೆ ಅಂದಾಗ. ಈ ನಾಟಕ ವಿಭಾಗಕ್ಕೆ ಎಂಥ ಶಕ್ತಿ ಇದೆ, ಈ ಪ್ರದರ್ಶನ ಕಲಾ ವಿಭಾಗಕ್ಕೆ, ನೃತ್ಯ ವಿಭಾಗಕ್ಕೆ, ಸಂಗೀತ ವಿಭಾಗಕ್ಕೆ ಎಷ್ಟು ಶಕ್ತಿ ಇದೆ. ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾನೆ ಇರ್ತೀನಿ, ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಂಗೀತ, ನಾಟಕ, ಈ ವಿಷಯಗಳು ಬಂದಾಗ ಆ ವಿದ್ಯಾರ್ಥಿಗೆ ಎಷ್ಟು ಕಂಠಪಾಠವಾಗುತ್ತೆ ಪಾಠ, ಎಷ್ಟು ಬೇಗ ಅವನು ಗ್ರಹಿಸ್ತಾನೆ, ಎಷ್ಟು ಒಳ್ಳೆ ವಿದ್ಯಾರ್ಥಿಯಾಗಿ ರ್ಯಾಂಕ್ ತಗೊಳ್ತಾನೆ, ಜೀವನದಲ್ಲಿ ಈ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಹೇಗೆ ಮುಂದೆ ಬೆಳೀತಾನೆ ಅನ್ನೋದಕ್ಕೆ ಬಹುಶಃ ನಾನು ಒಬ್ಬ ದೊಡ್ಡ ಉದಾಹರಣೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಇಲ್ಲಿ ಬಂದವರಿಗೆಲ್ಲ ನಾನು ಧನ್ಯವಾದ ಹೇಳ್ಬೇಕು. ಭಾಗವಹಿಸಿದ ನಮ್ಮ ನೃತ್ಯ ಶಿವಮೊಗ್ಗದ ಗೀತಾ, ರಂಜನಿ, ರಾಮಕೃಷ್ಣಯ್ಯ, ಈ ಮುಖ್ಯಸ್ಥರು ನಮ್ಮ ಹಂಸಿನಿ ನಾಗೇಂದ್ರ ಅವರು, ಎಲ್ಲರೂ ಇಲ್ಲಿ ಎಲ್ಲ ನಮ್ಮ ಗೆಳೆಯರೇ ಇದ್ದಾರೆ. ಉಪನ್ಯಾಸಕರು ಇಲ್ಲಿ ಭಾಗವಹಿಸಿದ್ದು ಬಹುತೇಕ ನಮ್ಮ ಬಂಜಾರ ವಿದ್ಯಾರ್ಥಿಗಳು. ಈ ಗಿರೀಶ್ ನಮ್ಮ ಸದಸ್ಯರು ಇದ್ದಾರೆ, ಇನ್ನು ನಮ್ಮ ಹೇಮಾಜಿಯವರು, ಎಷ್ಟು ಜನ, ನಮ್ಮ ಉಮೇಶ್ ಹೊಸ ಜನರೇಷನ್ನಲ್ಲಿ ಈಗ ಬರಹಗಾರರ ಗುರುತಿಸ್ಕೊಂಡಿರೋರೆಲ್ಲ ಇಲ್ಲಿದ್ದಾರೆ. ಹಾಗಾಗಿ ಶೇಖರ್ ಹಿಂದಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಿದ್ದಾರೆ. ಎಲ್ಲರೂ ಇಲ್ಲಿ ತುಂಬ ನಮ್ಮ ಸಮುದಾಯದ ಮೊದಲ ಕಾರ್ಯಕ್ರಮ ಅಂಥೇಳಿ ಹೆಮ್ಮೆಯಿಂದ ಇಲ್ಲಿ ಮಾತಾಡಿದಾಗ ನಮಗೂ ಖುಷಿ ಆಗುತ್ತೆ ಮಾಡೋದಕ್ಕೆ. ನಮ್ಮ ಅಕಾಡೆಮಿ ಈಗಾಗಲೇ ಸಾಕಷ್ಟು ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಂಜಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಸಂಕಿರಣಗಳ ಸಂವಾದಗಳನ್ನು ಮಾಡ್ತಾ ಇದೆ. ಈಗಾಗಲೇ 12 ಕಾರ್ಯಕ್ರಮ ರೂಪಿಸಿದ್ದೀವಿ. ನಾವು ಈಗ ಬಂಜಾರರ ಒಂದು ಏನು ಹೇಳ್ತೀವಿ ಮ್ಯೂಸಿಯಂ ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ತಿಂಗಳ ಕಾರ್ಯಕ್ರಮದಲ್ಲಿ ಹಂಪ ನಾಗರಾಜ ಅವರು, ನಮ್ಮ ಸಮುದಾಯದ ಮುಖಂಡರೆಲ್ಲ ತಿಂಗಳು ಬಂದು ಅವರ ಅನುಭವಗಳನ್ನು ಸಂವಾದದ ರೂಪದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕುಳಿತಲ್ಲಿಗೆ ಮಾಹಿತಿಯನ್ನು ಒದಗಿಸುವಂಥ ಯೂಟ್ಯೂಬ್ ಚಾನಲ್ಗಳು, ವಿಶ್ವವಿದ್ಯಾಲಯದ ಮಾಹಿತಿ ಚಾನಲ್ಗಳು ನಮಗೆ ಎಲ್ಲ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇಂತಹ ಒಂದು ಮಹೋನ್ನತವಾದ ಕೆಲಸ ಸರ್ಕಾರ ನನಗೆ ವಹಿಸಿದೆ. ವಿಶೇಷವಾಗಿ ಇದೆಲ್ಲ ಸಾಧ್ಯವಾಗ್ತಿರೋದು ನೋಡಿ, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಲೆಮಾರಿ ಬುಡಕಟ್ಟು ಕೆಲಸ ಮಾಡಿದವ್ರು ನಾವು. ಧ್ವನಿ ಇಲ್ದವ್ರಿಗೆ, ಆಹಾರ ಇಲ್ದವ್ರಿಗೆ, ಶಿಕ್ಷಣ ಇಲ್ದವ್ರಿಗೆ, ಜಾತಿ ಪತ್ರ ಇಲ್ದವ್ರಿಗೆ, ರೇಷನ್ ಕಾರ್ಡ್ ಇಲ್ದವರು, ಸಮಾಜದ ಮುಖ್ಯವಾಹಿನಿಯಿಂದ ದೂರ ಟೆಂಟಲ್ಲಿ ಉಳಿದವ್ರಿಗೆ ಇವತ್ತು ಸರ್ಕಾರ ಬನ್ನಿ ಅಂತ ಕರೆದು ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ನಾನೇ ಬಹುಶಃ ಯಾವುದೇ ಶಿಫಾರಸ್ ಇಲ್ಲದೆ, ರಾಜಕೀಯ ಇಲ್ಲದೆ, ಹಣ ಇಲ್ಲದೆ, ಬರೀ ಪ್ರತಿಭೆಯಿಂದ ಅಧ್ಯಕ್ಷನಾಗಿರೋನು ಅಂತಂದ್ರೆ ಬಹುಶಃ ನಾನೇ ಇರ್ಬೋದು. ಇತಿಹಾಸ ಸಿದ್ದರಾಮಯ್ಯನವರು, ಮತ್ತೆ ನಮ್ಮ ಸಂಸ್ಕೃತಿ ಸಚಿವರು ನಮ್ಮ ಶಿವರಾಜ್ ತಂಗಡಗಿ ಅವರು, ಮತ್ತೆ DK ಶಿವಕುಮಾರ್ ನಮ್ಮ ಕ್ಷೇತ್ರದವರು, ಇವರೆಲ್ಲ ಸೇರ್ ಮಾಡಿದ್ದಾರೆ ಅಂದ್ರೆ ನನಗೂ ಆಶ್ಚರ್ಯ ಆಯಿತು. ಒಳ್ಳೆ ಕೆಲಸ ಮಾಡಿ. ಈಗ ತುಂಬಾ ಜನ ಹೇಳಿದ್ರು ಬಂಜಾರ ಅಕಾಡೆಮಿ ಅಷ್ಟು ಕೆಲಸ ಬೇರೆ ಅಕಾಡೆಮಿ ಯಾವುದು ಮಾಡ್ತಾರೆ. ನನ್ನ ಉದ್ದೇಶ ಅದೇ ಆಗಿತ್ತು, ಎಲ್ಲರಿಗಿನ್ನ ಮುಂಚೆ ಈ ತಳ ವರ್ಗದ ಅಕಾಡೆಮಿಗೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು. ಅದು ತುಂಬಾ ಜನ ಹೇಳಿದಾಗ ಹೆಮ್ಮೆ ಅನಿಸುತ್ತೆ. ಆದರೆ ಜವಾಬ್ದಾರಿ ತುಂಬಾ ಇದೆ ನಮಗೆ. ನಾವೇನು ಕೆಲಸ ಮಾಡಿಲ್ಲ, ಇನ್ನೂ ಜೀರೋನಲ್ಲೇ ಇದ್ದೀವಿ. ಇನ್ನು ನಾವು ಏನಲ್ಲಿರೋರು Z ತಲುಪಿ ಇನ್ನು ಮುಂದಕ್ಕೆ ಹೋಗ್ಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಸಹಕಾರ ಬಯಸ್ತೀನಿ. ಇಂತಹ ಒಂದು ನಿನ್ನೆ ಸರ್ಕಾರಿ ಕಲಾ ಕಾಲೇಜಲ್ಲಿ 20 ದಿನದ ಕಸೂತಿ ಕಾರ್ಯಾಗಾರ ಉದ್ಘಾಟನೆ ಮಾಡಿದ್ದೀವಿ. ನಳಂದ ನಮ್ಮ ಖರ್ಗೆ ಸಾಹೇಬ್ರ ಕಾಲೇಜು, ನನಗೂ ಗೊತ್ತಿರಲಿಲ್ಲ, ಕಾರ್ಯಕ್ರಮ ಹಾಕಿದ್ಮೇಲೆ ಗೊತ್ತಾಯ್ತು. ಖರ್ಗೆ ಸಾಹೇಬ್ರ ಕಾಲೇಜಲ್ಲಿ ತಳವರ್ಗಗಳ ಕಲೆಗಳನ್ನು, ಹಚ್ಚೆ ಇರ್ಬೋದು, ನಮ್ಮ ಬಂಜಾರ ಹಚ್ಚೆ, ಆಮೇಲೆ ತೊಗಲು ಬೊಂಬೆ, ಇದನ್ನೆಲ್ಲ ಬಂಜಾರರು ಕಲಿಬೇಕು. ಆಮೇಲೆ ಕಸೂತಿಯನ್ನು ಕಲ್ತ್ಕೊಂಡ್ರೆ ಅದೊಂದು ಮಾನವೀಯ ದೃಷ್ಟಿಯಲ್ಲಿ ಕಲ್ತರೂ ಕೂಡ ಅದನ್ನು ಆರ್ಥಿಕವಾಗಿ ಸರ್ಕಾರ ಇವತ್ತೆಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ. ಇವತ್ತು ಸ್ವಯಂ ಉದ್ಯೋಗ ಕಂಡುಕೋಬೇಕಾಗಿದೆ ನಾವು. ಹಾಗಾಗಿ ಇವೆಲ್ಲ ಕಲೆಗಳು, ಇಷ್ಟು ಜನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ನಾವು ಡ್ಯಾನ್ಸನ್ನು ಕೊರಿಯೋಗ್ರಫಿ ಮಾಡಿ ಹೂಮರ್ ಥರ, ಆಮೇಲೆ ಕಲ್ಬೇಲಿಯ ಥರದ ಡ್ಯಾನ್ಸನ್ನು ಬಂಜಾರರು ಬೆಳೆಸ್ಕೊಂಡ್ರೆ ಲಕ್ಷಾಂತರ ರೂಪಾಯಿ. ಹೇಮಾ ಮಾಲಿನಿ ಅವರ ಡ್ಯಾನ್ಸ್ಗೆ 5 ಲಕ್ಷ ಕೊಡ್ತಾರೆ. ಹೇಗೆ ಅಂದರೆ ಹಣನೇ ಮುಖ್ಯ ಅಲ್ಲ, ಆದರೂ ಕೂಡ ಹೇಮಾಮಾಲಿನಿ ಫ್ಯಾಷನ್ಗಾಗಿ ಮಾಡ್ಬೋದು, ಆದರೆ ಬಂಜಾರರು ಫ್ಯಾಷನ್ಗಾಗಿ ಡ್ಯಾನ್ಸ್ ಮಾಡಲ್ಲ. ಅವರು ನಮ್ಮ ನೋವು ನಲಿವುಗಾಗಿ ಮಾಡೋದು. ಅದನ್ನು ನಾವು ತಿಳಿದು ಅದರ ಅರ್ಥ ಮಾಡಿಕೊಂಡು ಅದನ್ನ ನೃತ್ಯ ಮಾಡೋವಂಥವ್ರು ಅದನ್ನು ತಿಳ್ಕೋಬೇಕಾಗತ್ತೆ. ನಾವು ನಮ್ಮ ಸಮಾಜದ ನೋವೇನಿದೆ, ನಲಿವು ಏನಿದೆ, ನಾವು ನಮ್ಮ ನೃತ್ಯವನ್ನು ಬರೀ ಹಣಕ್ಕಾಗಿ ಮಾಡೋದಲ್ಲ, ಸಮಾಜದ ಸಂಸ್ಕೃತಿನ ಬಿಂಬಿಸೋದು, ಅದರಲ್ಲಿ ಜೊತೆಗೆ ನಮ್ಮ ಹೊಟ್ಟೆಪಾಡು ಇರುತ್ತೆ, ಅದನ್ನು ಮಾಡಬೇಕು ಅನ್ನೋದು ನಮ್ಮ
ಇದ್ದರೆ ಸಾಕು ಅಂತ ಹೇಳ್ತಾ ಇವತ್ತು ಈ ಅವಕಾಶಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನನಗೆ ಇಲ್ಲಿ ಚೇರ್ಮನ್ ಆದೆ ಅಂತ ಹೇಳಿ ಸನ್ಮಾನ ಕೂಡ ಮಾಡಿದರು. ನಮ್ಮ ಮನೆಯಲ್ಲಿ ನನಗೆ ಸನ್ಮಾನ ಮಾಡೋದು ಹೆಚ್ಚು ಹೆಮ್ಮೆ. ನನಗೆ ಬೇರೆ ಬೇರೆ ಕಡೆ ಇಂಟರ್ನ್ಯಾಷನಲ್ ಲೆವೆಲ್ ಪ್ರಶಸ್ತಿ ಕೊಟ್ಟಿದ್ರು ಕೂಡ ಈ ಪ್ರಶಸ್ತಿ ದೊಡ್ಡದು. ಯಾಕಂದರೆ ನಾನು ಪ್ರೊಫೆಸರ್ ಆಗಬೇಕು ಅಂದ್ಕೊಂಡಿದ್ದ ವಿಭಾಗ ಇದು. ನನಗೆ ಕಾರಣಾಂತರದಿಂದ ಪ್ರೊಫೆಸರ್ ತಪ್ಪಿರ್ಬೋದು, ಆದರೆ ಇವತ್ತು ಕೋಟ್ ಹಾಕೊಂಡು ಬಂದೆ ಬೇಕಾಗೆ ನಾನು ಪ್ರೊಫೆಸರ್ಗಿಂತ ಕಡಿಮೆ ಇಲ್ಲ, ನಾನು ಕೂಡ ಚೇರ್ಮನ್ ಆಗಿದ್ದೀನಪ್ಪ ಅಂತ ತೋರಿಸ್ಬೇಕಿತ್ತು ನನಗೆ. ಅದು ನನಗೆ ಸಾಧ್ಯ ಆಗಿದೆ. ಸರ್ಕಾರ ಆ ಥರದ ವ್ಯವಸ್ಥೆ ಮಾಡಿದೆ. ನನ್ನ ಕಷ್ಟ ಅವ್ರಿಗೆ ಗೊತ್ತಾಗಿದೆ. ನನಗೆ ಹೇಳ್ತಾರೆ ಇಷ್ಟೆಲ್ಲ ಓದಿದ್ಯಾ ನೀನೇನು ಮಾಡಲೇ ಇಲ್ಲ ಅಂತ ಹೇಳಿದ್ರು ಕೂಡ ಇರಲಿ, ಕಾಲ ಬರುತ್ತೆ ಅಂತ ಹೇಳ್ತಿದ್ವಿ. ಕಾಲ ಬಂದಿದೆ, ಕೆಲಸ ಮಾಡಿ ತೋರಿಸೋಣ. ಹಾಗಂತ ನಾನು ಜಂಬ ಕೊಚ್ಕೋತಾ ಇಲ್ಲ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಾವು ಗೋಣಿ ಚೀಲ ಹಾಕ್ಕೊಂಡು ಮಲಗ್ತಿದ್ದವರು, ಹರಿದೋಗಿರೋ ಚಡ್ಡಿ ಹಾಕ್ಕೊಳ್ತಿದ್ದು ಅಂತವ್ರು ಇವತ್ತು ಕೋಟ್ ಹಾಕ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇದೆ. ಹಾಗಾಗಿ ಎಲ್ಲರೂ ಈ ಥರದ ಕೋಟ್ ಹಾಕುವ ರೀತಿಯಲ್ಲಿ ನಮ್ಮ ಸಮುದಾಯ ಬೆಳಿಬೇಕು, ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಸಮಾಜನ ಸುಧಾರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಅರಿವು, ಜಾಗೃತಿ ಎಲ್ಲವನ್ನ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು ಹಿರಿಯರು ಮಾಡಬೇಕಾಗಿದೆ. ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಗೋವಿಂದ ಚಂದ್ರಪ್ಪನೆಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ದೀನಿ, ಕ್ಷಮೆ ಇರಲಿ. ಎಲ್ರಿಗೂ ಧನ್ಯವಾದ.